ತಂದಾನೇ ನನಿತಾನ. ಹಣ್ಣಿನ ರಾಜ ಮಾವು ರಾಜ್ಯದ ಪ್ರಮುಖ ತೋಟಗಾರಿಕಾ ಬೆಳೆ. ಸ್ಥಳೀಯ ಹಾಗೂ ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳಲ್ಲಿಯೂ ಬೇಡಿಕೆ ಹೊಂದಿರುವ ಈ ಮಾವಿನ ಕೃಷಿಯತ್ತ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಕೃಷಿಕರು ಆಕರ್ಷಿತರಾಗುತ್ತಿದ್ದಾರೆ. ಮಾವಿನ ಬೆಳೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಹೂ ಕಚ್ಚಿದ್ದೇ ಆದರೆ ಉತ್ತಮ ಫಸಲು ಬಂದಂತೆ ಎನ್ನುವ ಭಾವನೆ ಹಲವರಿಗಿದ್ದು, ಈ ಹೂವಿನ ಸಂಖ್ಯೆಗಿಂತ ಪರಾಗಸ್ಪರ್ಶ ಕ್ರಿಯೆಯ ಮೇಲೆ ಒಟ್ಟಾರೆ ಇಳುವರಿ ಅವಲಂಬಿತ ಎನ್ನುವುದು ಗಮನಿಸಬೇಕಾದ ವಿಷಯ. ಪರಾಗಸ್ಪರ್ಶ ಅಂದರೆ ಎಲ್ಲರಿಗೂ ಗೊತ್ತಿರ್ಬೋದು. ಸರಳವಾಗಿ ಏನಂದರೆ, ಈಗ ಗಂಡು ಹೂವಿಂದ ಅದು ಪರಾಗ ಹೋಗಿ ಹೆಣ್ಣು ಹೂವಿಗೆ ಸೇರಬೇಕು, ಆವಾಗಲೇ ಇದು ಫಲ ಸೆಟ್ ಆಗುತ್ತೆ. ಈ ಪರಾಗಸ್ಪರ್ಶ ಇಲ್ಲವಂದರೆ ಹಣ್ಣು ಇಲ್ಲ, ಈಗ ಫ್ರೂಟ್ ಸೆಟ್ ಆಗಲ್ಲ. ಈಗ ನಾವು ಭತ್ತ, ರಾಗಿ ಇಂಥ ಬೆಳೆಯಲು ನೋಡಿದರೆ ಇದರಲ್ಲಿ ಈ ವಿಷಯಕ್ಕೆ ನಾವೇನು ಮಾಡಬೇಕಾಗಿಲ್ಲ. ಯಾಕಂದರೆ ಅದು ಸ್ವಸಂಪರ್ಕದಿಂದ ಆಗುತ್ತೆ ಮತ್ತು ಅದರ ಗಾಳಿನೂ ಆಗುತ್ತೆ. ಜನವರಿಯಿಂದ ನಮಗೆಲ್ಲ ಕಡೆ ಫ್ಲವರಿಂಗ್ ಸ್ಟಾರ್ಟ್ ಆಗಿದೆ. ಈಗ ಮಾವಿಡಿನಲ್ಲಿ ನೀವು ಹೂ ನೋಡಿದರೆ ಈಗ ಎಲ್ಲ ಕಡೆ ತೋಟಗಳಲ್ಲಿ ಪೂರ್ತಿ ಹೂ ಬಿಟ್ಟಿದೆ, ಫುಲ್ ಫ್ಲವರಿಂಗ್ ಇದೆ. ಬಟ್ ನಾವು ಒಂದೊಂದು ಸತಿ ರೈತರುಗಳು ಹೇಳ್ತಾರೆ, ನಮ್ಮ ಹತ್ರ ಒಳ್ಳೆ ತಳಿಗಳಿದೆ, ಎಲ್ಲ ನೀರು ಬಿಟ್ಟಿದ್ವಿ, ಎಲ್ಲ ಗೊಬ್ಬರ ಹಾಕಿದ್ವಿ, ಫ್ಲವರಿಂಗ್ ತುಂಬ ಇದೆ, ಆದ್ರೂ ಫ್ರೂಟ್ ಸೆಟ್ ಕಡಿಮೆ ಇದೆ ಅಂತ. ಅದರಲ್ಲಿ ಪರಾಗಸ್ಪರ್ಶ ಅನ್ನೋದು ಒಂದು ಮುಖ್ಯ ಪಾತ್ರ ವಹಿಸ್ತದೆ. ಯಾಕಂದರೆ ಸಂತೃಪ್ತಿವಾಗದ ಪರಾಗಸ್ಪರ್ಶ ಇಲ್ಲ ಅಂದರೆ ಅದು ಫ್ರೂಟ್ ಸೆಟ್ಟು ಕಡಿಮೆ ಆಗುತ್ತೆ. ಈಗ ಮಾವಿಡಿನಲ್ಲಿ ನಾವು ನೋಡ್ತೀವಿ, ಎಷ್ಟೋ ಒಂದು ಸಾವಿರಾದಿ ಲಕ್ಷಲಾದಿ ಫ್ಲವರ್ಸ್ ಕಾಣ್ತದೆ, ಆದರೆ ಅದರಲ್ಲಿ ಬರೀ ಈ ಸಂಪೂರ್ಣ ಪುಷ್ಪ ಅಂತ ಹೇಳ್ತೀವಿ, ಅಂದರೆ ಫಿಮೇಲ್ ಪಾರ್ಟ್ ಇರೋ ಪುಷ್ಪಗಳು ಭಾಳ ಕಡಿಮೆ. ಅದು 1-30% ಮಾತ್ರ ಇರುತ್ತೆ. ಮಿಕ್ಕಿದ ಪುಷ್ಪಗಳೆಲ್ಲ ಅವು ಗಂಡು ಪುಷ್ಪದ, ಅದರಿಂದ ನಮಗೂ ಫಲ ಬರಲ್ಲ. ಸೊ ಈ ಗಂಡು ಪುಷ್ಪದಿಂದ ಪರಾಗ ಹೆಣ್ಣು ಪುಷ್ಪ ಮೇಲೆ ಹೋಗಬೇಕಂದ್ರೆ ಈ ಕೀಟಗಳು ಪ್ರಮುಖ ಪಾತ್ರ ವಹಿಸ್ತವೆ. ಮಾವಿನ ಬೆಳೆಯ ಪರಾಗಸ್ಪರ್ಶ ಕ್ರಿಯೆಯಲ್ಲಿ ಕೀಟಗಳ ಪಾತ್ರ ಪ್ರಮುಖವಾದುದು. ಹೂವಿನ ಮಕರಂದ ಹುಡುಕಿ ಬರುವ ಈ ಕೀಟಗಳು ಹೂವಿಂದ ಹೂವಿಗೆ, ಮರದಿಂದ ಮರಕ್ಕೆ ಪರಾಗಗಳನ್ನು ಕೊಂಡೊಯ್ದು ಕಾಯಿ ಕಟ್ಟುವ ಪ್ರಕ್ರಿಯೆಗೆ ಸಕ್ರಿಯವಾಗಿ ನೆರವಾಗುತ್ತವೆ. ನಮ್ಮ ಮಾವಿಡಿ ಬೆಳೆದಲ್ಲಿ ಮುಖ್ಯವಾದ ಕೀಟಗಳು ಏನು ನಮಗೆ ಇದು ಮಾಡ್ತದೆ ಅಂದರೆ, ಒಂದು ಜೇನು ನೊಣ, ಇನ್ನೊಂದು ನಮ್ಮ ಮನೆಯಲ್ಲಿ ಇರುವಂಥ ನೊಣೆ ಥರನೇ ಕಾಣ್ತದೆ, ಬಟ್ ಅದು ಒಂದು ನೊಣಗಳು. ಇದು ಸಿರ್ಫಿಡೆ, ಕ್ಯಾಲಿಫೋರಿಡೆ ಅಂತ ಕುಟುಂಬಕ್ಕೆ ಸೇರಿದಂಥ ನೊಣಗಳು. ಇವೆಲ್ಲ ಈ ಮ್ಯಾಂಗೋ ಹೂ ಮೇಲೆ ಯಾಕೆ ಬರ್ತವೆ ಅಂದರೆ ಮಕರಂದ ಮತ್ತು ಪರಾಗಕ್ಕೋಸ್ಕರ ಬರುತ್ತೆ. ಈ ಮಕರಂದನ ತಗೋವಾಗ ಅವು ಒಂದು ಹೂವಿಂದ ಒಂದು ಹೂವಿಗೆ ಹೋಗುವಾಗ ಅದರ ಶರೀರಕ್ಕೆ ಈ ಪರಾಗ ಹತ್ಕೊಂಡು ಅದು ಇನ್ನೊಂದು ಮರ ಮೇಲಕ್ಕೆ ಹೋಗುವಾಗ ಅದು ಒಂದು ಕ್ರಾಸ್ ಪಾಲಿನೇಷನ್ ಅಂತೀವಿ. ಅಂದರೆ ಇದರಿಂದ ಪರಾಗ ಇನ್ನೊಂದು ಮರ ಮೇಲಕ್ಕೆ ಹೋಗಿ ಹಣ್ಣು ಇದು ಪರಾಗ ಸಂಪರ್ಕವಾಗಿ ಹಣ್ಣು ಬಿಡೋಕ್ಕೆ ಸಹಾಯ ಮಾಡುತ್ತೆ. ಈಗ ಈ ಪರಾಗಸ್ಪರ್ಶದಿಂದ ಅಂದರೆ ಈ ಕ್ರಾಸ್ ಪಾಲಿನೇಷನ್ನಿಂದ ನಮಗೆ ಏನು ಲಾಭ ಅಂದರೆ ಒಳ್ಳೆ ಫ್ರೂಟ್ ಸೆಟ್ ಆಗುತ್ತೆ. ಮತ್ತು ಇನ್ನೊಂದು, ಈ ಕ್ರಾಸ್ ಪಾಲಿನೇಷನ್ನಿಂದ ಬಂದಿರೋ ಹಣ್ಣುಗಳು ನಮ್ಮ ಸೈಜ್ ಆಗಲಿ ಈ ವೆಯ್ಟ್ ಆಗಲಿ ಸ್ವಲ್ಪ ಜಾಸ್ತಿ ಇರುತ್ತೆ, ಮತ್ತು ಒಳ್ಳೆ ಆಕಾರ ಶೇಪು ಬರೋಕ್ಕೂ ಇದು ಸಹಾಯ ಮಾಡುತ್ತೆ. ಮಾವಿನ ಗಿಡಗಳಿಗೆ ಸಿಂಪಡಿಸುವ ರಾಸಾಯನಿಕಗಳಿಂದ ಈ ಕೀಟಗಳ ಚಟುವಟಿಕೆಗೆ ಧಕ್ಕೆಯುಂಟಾಗಿ ಪರಾಗಸ್ಪರ್ಶ ಕ್ರಿಯೆ ಮೇಲೆ ವ್ಯತಿರಿಕ್ತ ಪರಿಣಾಮ ಉಂಟಾಗುತ್ತಿದೆ. ಹಾಗಾಗಿ ಕೃಷಿಕರು ಈ ಸಮಯದಲ್ಲಿ ಆದಷ್ಟು ಸಿಂಪರಣೆಗಳನ್ನು ಕೈಗೊಳ್ಳದಂತೆ ಎಚ್ಚರಿಕೆ ವಹಿಸುವುದು ಅತ್ಯವಶ್ಯಕ. ಈ ಪರಾಗಸ್ಪರ್ಶಕ್ಕೆ ಸಹಾಯ ಮಾಡುವಂಥ ಕೀಟಗಳನ್ನು ನಾವು ಸಂರಕ್ಷಣೆ ಮಾಡ್ಕೋಬೇಕು. ಈ ಕಾಲದಲ್ಲಿ ಸ್ವಲ್ಪ ಈ ಸಹಜವಾಗಿರುವ ನಮ್ಮ ತೋಟಗಳಲ್ಲಿ ಈ ಕೀಟಗಳ ಸಂಖ್ಯೆ ಕಡಿಮೆ ಆಗ್ತಾಯಿದೆ. ಯಾಕಂದರೆ ನಾವು ತುಂಬ ಈ ಕೀಟನಾಶಕ ಔಷಧಗಳನ್ನ ಯೂಸ್ ಮಾಡ್ತಾಯಿದ್ದೀವಿ, ಅದರಿಂದ ಅವರ ಸಂಖ್ಯೆ ಕಡಿಮೆ ಆಗ್ತಾಯಿದೆ. ಮತ್ತು ಅದು ಈ ಮಾವಿಡಿ ಹೂವು ಈ ಬೆಳಗ್ಗೆ ಸಮಯದಲ್ಲೇ ಓಪನ್ ಆಗಿರುತ್ತೆ, ಆ ಟೈಮಲ್ಲಿ ಈ ಕೀಟಗಳು ಜಾಸ್ತಿ ಇರಬೇಕು. ಅದಕ್ಕಾಗಿ ಅವರ ಆ್ಯಕ್ಟಿವಿಟಿನೂ ಈ ಮಕರಂದಕ್ಕೋಸ್ಕರ ಬರೋ ಟೈಮು ಬೆಳಿಗ್ಗೆ ಜಾಸ್ತಿ ಇರೋದ್ರಿಂದ ನಾವು ಈ ಕೀಟಗಳನ್ನು ಸಂರಕ್ಷಣೆ ಮಾಡಬೇಕಂದ್ರೆ ಬೆಳಗ್ಗೆ ಟೈಮಲ್ಲಿ ನಾವು
ಔಷಧಗಳನ್ನು ಸ್ಪ್ರೇ ಮಾಡಬಾರ್ದು. ಈಗ ನಮಗೆ ಮಾರ್ಕೆಟಲ್ಲಿ ಸಿಕ್ಕುವ ತುಂಬ ಕೀಟಕ ನಾಶ ಔಷಧಗಳಲ್ಲೂ ಈ ಜೇನುನೊಣಾಗಿ ಮತ್ತು ಈ ನೊಣಗಳಿಗೆ ಅಪಾಯಕಾರಿ ಆಗಿದೆ. ಅದಕ್ಕಾಗಿ ಕೆಲವು ಅಂಶಗಳನ್ನು ನಾವು ಗಮನದಲ್ಲಿ ಇಟ್ಕೋಬೇಕು. ಈಗ ಈ ಹೂ ಬಿಡುವಾಗ ಟೈಮಲ್ಲಿ ಯಾವುದೇ ಸ್ಪ್ರೇಯಿಂಗ್ ಮಾಡಬಾರ್ದು. ಈಗ ಮುಖ್ಯವಾಗಿ ಈ ಫ್ಲವರಿಂಗ್ ಶುರುವಾದ ಟೈಮಲ್ಲಿ ಈ ಜಿಗಿ ಹೊಳೆ ಅಂತ ಬರುತ್ತೆ, ಹಾಪರ್ಸ್. ಇದಕ್ಕೋಸ್ಕರ ಸುಮಾರು ರೈತಗಳು ಈ ಇಮ್ಡಾಕ್ಲಾಪ್ರಿಡು ಮತ್ತು ಅಂಥ ಬೇರೆ ಬೇರೆ ಔಷಧಗಳನ್ನು ಉಪಯೋಗಿಸ್ತಾರೆ. ಇವು ತುಂಬ ಅಪಾಯಕಾರಿ ಈ ನೊಣಗಳಿಗೆ. ಈ ಜೇನುನೊಣದಲ್ಲಿ ಈ ಮುಖ್ಯವಾಗಿ ನಮಗೂ ಮ್ಯಾಂಗೋದಲ್ಲಿ ಯೂಸ್ ಆಗೋದು ಇದು ಕಡ್ಡಿ ಜೇನು ಅಂತಾರೆ, ಅಂದರೆ ಅಪಿಸ್ ಫ್ಲೋರಿಯಾ ಅಂತೀವಿ ನಾವು ಶಾಸ್ತ್ರೀಯವಾಗಿ. ಮತ್ತು ಇನ್ನೊಂದು ಈ ನೊಣಗಳು. ಸೊ ಇದನ್ನು ಈ ಸಂರಕ್ಷಣೆ ಮಾಡ್ಕೋಬೇಕಂದ್ರೆ ನಾವು ಯಾವುದೇ ಔಷಧಗಳನ್ನು ಫುಲ್ ಫ್ಲವರಿಂಗ್ ಇರುವಾಗ ಯೂಸ್ ಮಾಡಬಾರ್ದು. ಇನ್ನೊಂದು ವಿಷಯ, ಒಂದೊಂದು ಸತಿ ಏನೋ ಅವಶ್ಯಕವಾಗಿ ನಾವು ಉಪಯೋಗಿಸಬೇಕಂದ್ರೂ ಈ ಜೈವಿಕ ಅಂಶಗಳಿರೋ ಔಷಧಗಳು ಅಥವಾ ನಮ್ಮ ಬೇವು ಸೇರಿದ ಔಷಧಗಳನ್ನು ನಾವು ಮಧ್ಯಾಹ್ನ ಮೇಲೆ ಸ್ಪ್ರೇ ಮಾಡಿಕೊಂಡ್ರೆ ಇದಕ್ಕೆ ಅಪಾಯ ಕಡಿಮೆ ಆಗುತ್ತೆ. ಮಾವಿನ ಪರಾಗಸ್ಪರ್ಶ ಕ್ರಿಯೆಗೆ ನೆರವಾಗುವ ಈ ಕೀಟಗಳ ಸಂಖ್ಯೆಯನ್ನು ವೃದ್ಧಿಸಲು ಹೆಸರುಘಟ್ಟದ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ವಿಶೇಷ ತಾಂತ್ರಿಕತೆಯನ್ನು ಅಭಿವೃದ್ಧಿಪಡಿಸಿದೆ. ಈ ನಮ್ಮ ತೋಟಗಳಲ್ಲಿ ಒಂದು ಬಾಕ್ಸ್ ಅಥವಾ ಡಬ್ಬದಲ್ಲಿ ಈ ಫ್ರೆಶ್ ಮೀಟ್ ಸ್ವಲ್ಪ ಒಂದು 2-3 ಪೀಸ್ಗಳು ಹಾಕಿ ಒಂದು 3-4 ಜಾಗದಲ್ಲಿ ಇಟ್ಟಿದ್ರೆ ಈ ಕ್ರೈಸೋಮಿಯಾ ಅಂತ ಒಂದು ನೊಣ ಇದೆ, ಇದರಲ್ಲಿ ಸೇರಿ ಮಲ್ಟಿಪ್ಲೈ ಆಗಿ ಫೀಲ್ಡಲ್ಲಿ ಅದರ ಸಂಖ್ಯೆ ಹೆಚ್ಚಾಗೋಕ್ಕೆ ಉಪಯೋಗ ಆಗುತ್ತೆ. ಅದರ ಬಗ್ಗೆ ನಮ್ಮ ಸಂಶೋಧನಾ ಸಂಸ್ಥೆಯಲ್ಲಿ ನಾವು ಸಂಶೋಧನೆ ಮಾಡಿ ಇದು ಒಂದು ಕೃತ್ರಿಮ ಆಹಾರ ಮೇಲೆ ಇದನ್ನು ಬೆಳೆಸಿ ರೈತರಿಗೆ ಅದು ಪ್ಯೂಪಾ ಕೊಡಿದ ಮೇಲೆ ರೈತರು ಅದನ್ನು ತೋಟದಲ್ಲಿ ಉಪಯೋಗ ಮಾಡ್ಕೋಬೇಕಂತ ಒಂದು ವ್ಯವಸ್ಥೆ ನಾವು ಮಾಡ್ತಾಯಿದ್ದೀವಿ ಈಗ. ಅಂದರೆ ಅದು ತಗೊಂಡೋಗಿ ಈ ನಾನು ಹೇಳ್ದಂಗೆ ತುಂಬ ತೋಟಗಳಲ್ಲಿ ಇದರ ಸಂಖ್ಯೆ ಕಡಿಮೆ ಇದೆ. ಆ ಫ್ಲವರಿಂಗ್ ಟೈಮಲ್ಲಿ ಅದನ್ನು ಬಿಟ್ಟಿದ್ರೆ ಪರಾಗಸ್ಪರ್ಶ ಹೆಚ್ಚಾಗೋಕ್ಕೆ ಉಪಯೋಗಕಾರಿ ಆಗುತ್ತೆ. ಈ ತೋಟಗಳಲ್ಲಿ ನಾವು ಈಗ ಏನಾಗಿದೆ ಅಂದರೆ ಈ ನಮ್ಮ ಆಧುನಿಕ ವ್ಯವಸಾಯದಲ್ಲಿ ಈ ಒಂದು ಕ್ಲೀನ್ ಕಲ್ಟಿವೇಷನ್, ಅಂದರೆ ಒಂದು ನಮ್ಗೆ 100 ಎಕರೆಗಳಲ್ಲಿ ಮ್ಯಾಂಗೋ ಇದ್ದರೆ ಕ್ಲೀನಾಗಿ ಇಟ್ಕೊತೀವಿ ನಾವು ತೋಟಗಳು. ಮತ್ತು ಏನು ಅದಕ್ಕೆ ಒಂದು ಹೆಡ್ಜಸ್ಸು ಮತ್ತು ಬಣ್ಸು ವೀಡ್ಸು ಇರಲ್ಲ. ಇದಕ್ಕಾಗಿ ಏನಾಗುತ್ತೆ, ಆಫ್ ಸೀಸನಲ್ಲಿ ಅಂದರೆ ಈ ನಮ್ಮ ಮಾವಿನ ಹೂವು ಸೀಸನ್ ಮುಗಿದ ಮೇಲೆ ಈ ಕೀಟಗಳಿಗೆ ಆಹಾರ ಸಿಕ್ಕಲ್ಲ. ಅದಕ್ಕಾಗಿ ಅವೆಲ್ಲ ನಮ್ಮ ಕಾಲಕ್ಕೆ ಅದರ ಸಂಖ್ಯೆ ಕಡಿಮೆ ಆಗುತ್ತೆ. ಅದಕ್ಕಾಗಿ ನಾವೇನು ಮಾಡಬೇಕಂದ್ರೆ ಸ್ವಲ್ಪ ಆಫ್ ಸೀಸನಲ್ಲಿನೂ ಹೂವು ಸಿಕ್ಕಂಥ ಗಿಡಗಳನ್ನು ನಮ್ಮ ತೋಟಕ್ಕೆ ಹತ್ತಿರದಲ್ಲಿ ಅಥವಾ ತೋಟದಲ್ಲಿ ಆದರೂ ಸ್ವಲ್ಪ ಮೇಂಟೈನ್ ಮಾಡಬೇಕು. ಮತ್ತು ಈ ನಾವು ಬಣ್ಸೆಲ್ಲ ಬೆಂಕಿ ಹಾಕ್ತೀವಿ ನಾವು, ಆ ಟೈಮಲ್ಲಿನೂ ಈ ಜೇನುನೊಣ ಇದರೆಲ್ಲ ಸಹಜವಾಗಿದ ಈ ಅವ್ರ ಗೂಡುಗಳೆಲ್ಲ ನಾಶನವಾಗುತ್ತೆ. ಅದನ್ನು ನಾವೊಂದು ಗಮನ ಇಟ್ಕೋಬೇಕು. ಮತ್ತು ರೈತರು ಯಾರಿಗಾದರೂ ಅನುಕೂಲ ಇದ್ದರೆ ಒಂದು ಎಕರೆಗೆ 3 ಅಥವಾ 4 ಜೇನು ಕಾಳನೀಸು ಫ್ಲವರಿಂಗ್ ಟೈಮಲ್ಲಿ ಇಟ್ಟುಕೊಂಡಿದ್ದನ್ನು ಇದು ಹೆಚ್ಚು ಹಣ್ಣು ಬರೋಕ್ಕೆ ಉಪಯೋಗಕಾರಿ ಆಗುತ್ತೆ. ಸೊ ಈ ಅಂಶಗಳನ್ನು ಗಮನ ಇಟ್ಕೊಂಡು ಸರಳವಾಗಿದ್ದ ಚಟುವಟಿಕೆಗಳನ್ನು ನಾವು ಅನುಸರಿಸಿದರೆ ಒಳ್ಳೆ ಗುಣಮಟ್ಟದ ಮತ್ತು ಅಧಿಕ ಈಲ್ಡು ಬರೋಕ್ಕೆ ಸಾಧ್ಯವಿದೆ. ಕೃಷಿಯ ಜೊತೆಗೆ ಹೈನುಗಾರಿಕೆ, ಮೀನುಗಾರಿಕೆ, ಕುಕ್ಕಟ ಪಾಲನೆ ಮುಂತಾದ ಉಪಕಸುಬುಗಳಲ್ಲಿ ರೈತರು ತೊಡಗಿಕೊಳ್ಳುವುದು ಸಾಮಾನ್ಯ. ಆದರೆ ಹೆಚ್ಚೆಚ್ಚು ಉತ್ಪಾದನೆಗಾಗಿ ರಾಸಾಯನಿಕಗಳನ್ನು ಬಳಸುವುದು ಮತ್ತು ರಾಸುಗಳಿಗೆ ಸಿದ್ಧ ಆಹಾರ ನೀಡುವತ್ತ ರೈತರು ಒಲವು ತೋರುತ್ತಾರೆ. ಇದರಿಂದ ಉತ್ಪಾದನಾ ವೆಚ್ಚ ಹೆಚ್ಚುವುದಲ್ಲದೆ ಗುಣಮಟ್ಟ ಕುಸಿಯುತ್ತಾ ಸಾಗುತ್ತದೆ. ಹಾಗಾಗಿ ರಾಸುಗಳಿಗೆ ಸಾವಯವ ಆಹಾರ ಮಾತ್ರ ನೀಡಿ ಹಸುಗಳ ತ್ಯಾಜ್ಯದಿಂದ ವಿದ್ಯುತ್ ಉತ್ಪಾದನೆ ಜೊತೆಗೆ ಕೃಷಿಗೆ ಗೊಬ್ಬರವಾಗಿಯೂ ಬಳಸುವಲ್ಲಿ ಯಶಸ್ವಿಯಾಗಿದ್ದಾರೆ ತಿಪಟೂರು ತಾಲೂಕಿನ ಹುರುಳಿಹಳ್ಳಿಯ ಪ್ರಗತಿಪರ ರೈತರಾದ ನಟರಾಜ್ ಅವರು. ನಮ್ಮದು ಈಗ 3 ಎಕರೆ 11 ಕುಂಟೆ ಜಮೀನಿದೆ. ಈಗ ಸದ್ಯಕ್ಕೆ ಹಸು ನಮ್ಮ ಹತ್ರ ಒಂದು 24 ಇದೆ ಕರು ಸೇರಿ.
ನಾವು ಯಾವುದೇ ಈ ಬೆಳೆಗಾಗಲಿ ಮತ್ತು ಇದಕ್ಕಾಗಲಿ ಯಾವುದೇ ರಾಸಾಯನಿಕ ಗೊಬ್ಬರ ಯೂಸ್ ಮಾಡ್ತಾ ಇಲ್ಲ. ಯಾಕೆಂದರೆ ನಮ್ಮದೇ ಬೇಕಾದಷ್ಟು ಸಗಣಿ ಆಗೋದ್ರಿಂದ ಮುಂಚೆಯಿಂದಲೂ ಯೂಸ್ ಮಾಡ್ತಿರಲಿಲ್ಲ, ಈಗಲೂ ಯೂಸ್ ಮಾಡ್ತಾ ಇಲ್ಲ. ಯಾವುದೇ ನಾವು ಯೂರಿಯಾ ಆಗಲಿ ಗೊಬ್ಬರ ಆಗಲಿ ಯಾವುದೇ ತೋಟಕ್ಕಾಗಲಿ ಮೇವಿ ಬೆಳೆಗಳಿಗೆ ಯಾವುದಕ್ಕೂ ಯೂಸ್ ಮಾಡಿಲ್ಲ. ವೈಜ್ಞಾನಿಕವಾಗಿ ಶೆಡ್ ನಿರ್ಮಿಸಿರುವ ನಟರಾಜ್ ಇದು ಹಸುಗಳ ಆರೋಗ್ಯಕ್ಕೆ ಅನುಕೂಲ ಕಲ್ಪಿಸಿದೆ ಎನ್ನುತ್ತಾರೆ. ಮುಂಚೆ ಎಲ್ಲ ಸಣ್ಣ ಶೆಡ್ಡಲ್ಲಿ ಮಾಡ್ತಾಯಿದ್ದು, ಅದು ಒಳಗಡೆ ಇತ್ತು. ಈಗ ಓಪನ್ ಶೆಡ್ಡಲ್ಲಿ ಮಾಡಿದ್ದೀವಿ. ಓಪನ್ ಶೆಡ್ಡಲ್ಲಿ ಮಾಡೋದ್ರಿಂದ ಅನುಕೂಲ ಜಾಸ್ತಿ ಇದೆ ನಮಗೆ. ಓಪನ್ ಶೆಡ್ಡು ಅಂದರೆ ಸುತ್ತ ಫೆನ್ಸಿಂಗ್ ಮಾಡಿದ್ವಿ, ಒಂದು ಗೋಡೆ ಇಟ್ಟಿಲ್ಲ ಶೆಡ್ಡಲ್ಲಿಗೆ, ಮತ್ತು ಮ್ಯಾಟ್ ಹಾಕಿದ್ದೀವಿ ಶೆಡ್ಡಿಗೆ, ಮತ್ತು ಗಾಳಿ ಬೆಳಕು ಚೆನ್ನಾಗಿ ಬರ್ತಾಯಿದೆ. ಕ್ಲೀನಿಂಗ್ ಮಾಡೋಕ್ಕೆಲ್ಲ ಭಾರಿ ಅನುಕೂಲ ಇದೆ. ಮತ್ತು ಈಗ ಅದು ಸಗಣಿ ಎಲ್ಲ ಈಸಿಯಾಗಿ ತೆಗೆದು ಹಾಕ್ಬೋದು. ಮುಂಚೆ ಭಾರಿ ಪ್ರಾಬ್ಲಮ್ ಇತ್ತು, ಒತ್ತಾಗೋಕ್ಕೆಲ್ಲ ಸಮಸ್ಯೆ ಇತ್ತು. ಅದರಿಂದ ಈಗ ಭಾರಿ ಅನುಕೂಲ ಆಗೈತೆ. ಇದು ನಮ್ಮದು 60 ಅಡಿ ಉದ್ದ, 22 ಅಡಿ ಅಗಲ ಇದೆ. ಅದರಲ್ಲಿ ಒಂದು 6 ಅಡಿ ಗೊಂತಿ ಮಾಡಿದ್ದೀವಿ ಮೇವು ಹಾಕೋದಕ್ಕೆ. ಇನ್ನು 4.25 ಅಡಿ ಒಂದು ಸೈಡು ಹಸು ನಿಲ್ಲೋದಕ್ಕೆ, ಇನ್ನೊಂದು ಸೈಡು 4.25 ಅಡಿ ಹಸು ನಿಲ್ಲೋದಕ್ಕೆ ಮಾಡಿದ್ದೀವಿ. ಇನ್ನು 1.5 ಅಡಿ ಡ್ರೈನೇಜ್ ಮಾಡಿದ್ದೀವಿ, ಸಗಣಿ ಹಾಕೋದಕ್ಕೆ ಕ್ಲೀನಿಂಗಿಗೆಲ್ಲ ಡ್ರೈನೇಜ್ ಮಾಡಿದ್ದೀವಿ. ಮತ್ತು ಆ ಕಡೆ 2 ಅಡಿ ಈ ಕಡೆ 2 ಅಡಿ ಓಡಾಡೋದಕ್ಕೆ ಮಾಡಿದ್ದೀವಿ. ಒಟ್ಟು 22 ಅಡಿ ಶೆಡ್ ಮಾಡಿದ್ದೀವಿ. ಒಟ್ಟು ಒಂದು 20 ಹಸು ಕಟ್ಟೋದಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ಇನ್ನು ಬಿಟ್ಟು ಒಂದು 25 ಹಸು ಬಿಟ್ಟು ಮಾಡೋಂಗೆ ಮಾಡಿದ್ದೀವಿ. ಅದರಲ್ಲಿ ಒಂದು ರೂಮ್, ಚಿಲ್ಲರ್ ರೂಮ್ ಇದೆ, ಆಲ್ಕರೆ ಪಾರ್ಲರ್ ಇದೆ, ಒಂದು ಇದಕ್ಕೆ ಮೇವು ಸ್ಟೋರ್ ಮಾಡೋಕ್ಕೆ ಸೈಲೇಜ್ ಮಾಡಿದ್ದೀವಿ ಒಂದು 3 ಫಿಟ್ಟು. ಸುಮಾರು 5 ರಿಂದ 6 ಬಗೆಯ ಮೇವನ್ನು ಸಾವಯವ ಪದ್ಧತಿಯಲ್ಲೇ ಬೆಳೆಯುತ್ತಿದ್ದು, ಅದನ್ನು ಮಾತ್ರ ರಾಸುಗಳಿಗೆ ಆಹಾರ ರೂಪದಲ್ಲಿ ನೀಡುತ್ತಿರುವುದರಿಂದ ಹಾಲಿನ ಮತ್ತು ಅದರ ಉತ್ಪನ್ನಗಳ ರುಚಿ ಹೆಚ್ಚು ಎಂಬುದು ನಟರಾಜ್ ಅವರ ಅನಿಸಿಕೆ. ಈಗ ನಮ್ಮ ಹತ್ರ ಈಗ ಒಂದು 5-6 ಥರ ವೆರೈಟಿ ಮೇವಿದೆ. ನೇಪಿಯರು, ಗಿನಿ, ಮತ್ತು ಮಲ್ಟಿಕಟ್ಟು, ಅಗಸೆ ಇದೆ ಒಂದು ಸ್ವಲ್ಪ, ಮತ್ತು ಇದಿದೆ ನುಗ್ಗೆ ಇದೆ, ಮತ್ತು ಒಂದು ಸ್ವಲ್ಪ ಅಲಸಂಡೆ, ಅವರೆ, ಮತ್ತು ಇನ್ನು ಇದಿದೆ ಮುಸ್ಕಿನ ಜೋಳ ಇದೆ. ಇಷ್ಟು ಕೊಡ್ತಾಯಿದ್ದೀವಿ. ಈಗ ಇದನ್ನೆಲ್ಲ ಆರ್ಗಾನಿಕಲ್ಲೇ ಬೆಳೆದಿದ್ದೀವಿ. ಮೇವು ಅಲ್ಲಿಂದ ಕುಯ್ಕೊಂಬರ್ತೀವಿ. ಕುಯ್ಕೊಂಬಂದು ಇಲ್ಲಿ ಕಟಿಂಗ್ ಮಿಷಿನ್ ಇಟ್ಕೊಂಡಿದ್ದೀವಿ, ಚಾಪ್ ಕಟ್ರನ್ನ. ಅದರಲ್ಲಿ ಕಟ್ ಮಾಡಿ ಮೇವು ಹಾಕ್ತೀವಿ. ಬೆಳಿಗ್ಗೆ 4 ಗಂಟೆಗೆ ಹೇಳ್ತೀವಿ. 4 ರಿಂದ 5 ಗಂಟೆ ಶೆಡ್ ಕ್ಲೀನಿಂಗ್ ಆಗುತ್ತೆ. ಶೆಡ್ ಕ್ಲೀನಿಂಗಿಂದ 6 ರಿಂದ 7 ಗಂಟೆವರೆಗೂ ಹಾಲು ಕರಿತೀವಿ. ಹಾಲು ಕರೆದ ತಕ್ಷಣ ಮೇವನ್ನ ಸ್ಟಾಕ್ ಮಾಡ್ತೀವಿ. ಒಂದು ದಿವಸಕ್ಕೆ ಬೆಳಿಗ್ಗೆ ಸಂಜೆ ಸೇರಿ 40 kg ಮೇವು ಕೊಡ್ತೀವಿ. ಅದಷ್ಟು ತಿನ್ನಲ್ಲ 40 kg, 40 kg ಫುಲ್ ಹಾಕ್ತೀವಿ. ಅದು ತಿನ್ನುವಷ್ಟು ಅದಷ್ಟು ಮೇವು ಕೊಡ್ತೀವಿ. ನಾವು ಹಸುಗಳಿಗೆ ಏನಾರು ಹುಷಾರಿಲ್ಲ ಅಂದರೆ ನಮಗೆ ಡಾಕ್ಟ್ರ್ ಸರ್ವಿಸ್ ಚೆನ್ನಾಗಿದೆ, ಡಾಕ್ಟ್ರು ಬರ್ತಾರೆ, ಟ್ರೀಟ್ಮೆಂಟ್ ಮಾಡ್ತಾರೆ. ಆ ಟ್ರೀಟ್ಮೆಂಟ್ ಮಾಡಿರೋ ಹಸುನ ನಾವು ಯಾವುದೇ ಹಾಲನ್ನ ಅದರ ಹಾಲು ಕೊಡೋವಂಥ ಹಸು ಆದರೆ ಹಾಲನ್ನ ಅವರಿಗೆ ಕೊಡೋದಿಲ್ಲ. ನಾವು ಮಿಲ್ಕಿಂಗ್ಗೆ ಬಕೆಟ್ ಅದ್ರಿಗೆ ಮಿಲ್ಕಿಂಗ್ ಪಾರ್ಲರ್ಗೆ ತಗೊಂಡೋಗಲ್ಲ, ಕೈಲೇ ಕರೆದು ನಾವು ಮನೆಗೆ ಇಲ್ಲ ಹಸುಗಳಿಗೆ ಕರುಗಳಿಗೆ ಬೇರೆ ಯೂಸ್ ಮಾಡ್ಕೊತೀವಿ. ಅವ್ರಿಗೆ ಹಾಲನ್ನ ಆರ್ಗಾನಿಕ್ ಅಂತ ಹೇಳಿ ನಾವು ಕೊಡೋದಿಲ್ಲ ಅವರಿಗೆ. ಮತ್ತು ಯಾವುದೇ ಕೆಮಿಕಲ್ ಹಾಕಲಿ ಇದು ರಾಸಾಯನಿಕ ಗೊಬ್ಬರ ಯಾವುದು ಯೂಸ್ ಮಾಡ್ದಲೇ ಮೇವು ಬೆಳೆಯೋದು ನಾವು. ಯಾವುದೇ ಸ್ಲರಿ ಹೊಡೆದು ಮೇವು ಬೆಳೆಯೋದ್ರಿಂದ ಟೇಸ್ಟ್ ಚೇಂಜ್ ಇದೆ. ನಾವು ಕುಡಿಯೋದು ಹಾಲಲ್ಲಿ ಅದಕ್ಕೂ ಇದಕ್ಕೂ ಭಾಳ ಟೇಸ್ಟ್ ಇದೆ. ಇದು ನೀರು ಹಾಲು ಇರುತ್ತೆ, ಕೆಲವು ಸೀಮೆಸಿನ ಹಾಲು ಅಂದ್ರೆ ನೀರು ಅಂತಾರೆ. ಈಗ ನಮ್ಮ ಹಾಲಲ್ಲಿ ನಾಟಿ ಹಸು ಹಾಲಿಗಿಂತಲೂ ಚೆನ್ನಾಗಿದೆ. ನಮ್ಮ ಕಾಫಿ ಟೀ ಆಗಲಿ, ಮನೆ ಮಜ್ಜಿಗೆ, ಮೊಸರು ಎಲ್ಲ ಚೆನ್ನಾಗಿದೆ. ಬೆಣ್ಣೆ ಚೆನ್ನಾಗಿ ಬರುತ್ತೆ. ಹಾಗಾಗಿ ಒಳ್ಳೆ ಕ್ವಾಲಿಟಿ ಚೆನ್ನಾಗಿದೆ ಹಾಲಲ್ಲಿ. ಮತ್ತು ಈಗ ನಾವು ಮಳೆಗಾಲದಲ್ಲಿ ಜಾಸ್ತಿ ಮೇವಾದಾಗ ಏನು ಮಾಡ್ತೀವಿ, ಸೈಲೇಜ್ ಮಾಡ್ಕೊತೀವಿ. ಅದನ್ನು ಸೈಲೇಜನ್ನು 41 ಗುಂಡಿಲಿ ಮಾಡಿ ಮುಚ್ಚಿರ್ತೀವಿ. 45 ದಿವಸ ಅದಕ್ಕೆ ಮಜ್ಜಿಗೆ, ಬೆಲ್ಲ ಮತ್ತು ಮಿನರಲ್ ಪೌಡ್ರ್ ಹಾಕ್ಬಿಟ್ಟು ಏರ್ನ ಫುಲ್ ಟೈಟ್ ಮಾಡಿ ಮುಚ್ಚಿಬಿಡ್ತೀವಿ. ಅದನ್ನು 45 ದಿವಸ ಬಿಟ್ಟು ನಾವು ಬೇಸಿಗೆ ಟೈಮಲ್ಲಿ ಅಂದರೆ 1 ವರ್ಷ ಬಿಟ್ಟು ಬೇಕಾದ್ರೆ ಯೂಸ್ ಮಾಡಿದ್ರೆ ಏನಾಗಲ್ಲ, ಹಾಳಾಗಲ್ಲ. ಅದನ್ನು ನೀಟಾಗಿರುತ್ತೆ. ಅದರಿಂದ ಹಾಲು ಉತ್ಪಾದನೆ ಚೆನ್ನಾಗಿರುತ್ತೆ ಮತ್ತು ಹಸುಗಳು ಚೆನ್ನಾಗಿರ್ತವೆ. ಹಾಲು ಕರೆದ ತಕ್ಷಣ ಶೈತ್ಯೀಕರಣ ಘಟಕಕ್ಕೆ ಕಳುಹಿಸುವುದರಿಂದ ಶುದ್ಧ ಹಾಲು ಉತ್ಪಾದನೆ ಸಾಧ್ಯ ಎಂದು ನಟರಾಜ್ ಅಭಿಪ್ರಾಯಪಡುತ್ತಾರೆ. ಸ್ಥಳೀಯ ಖಾಸಗಿ ಹಾಲು ಉತ್ಪಾದನಾ ಸಂಸ್ಥೆಯೊಂದಿಗೆ ಒಡಂಬಡಿಕೆ ಮಾಡಿಕೊಂಡು ಅವರ ಮಾರ್ಗದರ್ಶನದಲ್ಲಿ ಹಾಲು ಉತ್ಪಾದನೆ ಮಾಡಿ ಅವರಿಗೇ ಸರಬರಾಜು ಮಾಡುತ್ತಿರುವುದರಿಂದ ಮಾರುಕಟ್ಟೆ ಸಮಸ್ಯೆಯೂ ತಮಗಿಲ್ಲ, ಅಲ್ಲದೆ ಉತ್ತಮ ಬೆಲೆ ಕೂಡ ಲಭ್ಯ ಎಂಬುದು ನಟರಾಜ್ ಅವರ ಅನುಭವ. ಈಗ ಹಾಲು ಕರೆದಿದ್ದು ಡೈರೆಕ್ಟು ಕರೆದ ತಕ್ಷಣ ಏನಾಗುತ್ತೆ, ಬೇರೆ ಹಾಲುಗಳಲ್ಲಿ ನನ್ನ ಬೇರೆ ಕಡೆ ಹಾಕ್ತಿರ್ಬೇಕಾದ್ರೆ ಮುಂಚೆ ಇಲ್ಲಿ ಕರೆದಿರೋವು ಅದನ್ನು ಬಕೀಟಿಗೆ ಕರೆದು ಅಲ್ಲಿಂದ ಮತ್ತೆ ನಾವು ಡೈರಿಗೆ ಹಾಕಿ ಅರ್ಧ ಗಂಟೆ 1 ಅವರ್ 2 ಗಂಟೆ ಆಗೋದು. ಇದನ್ನು ಕರೆದ ತಕ್ಷಣ ಏನಾಗುತ್ತೆ, ಡೈರೆಕ್ಟ್ ಚಿಲ್ಲರಿಗೆ ಹೋಗೋದ್ರಿಂದ ಕರೆದು ನಮ್ಮ ಹಸುಗಳು ಮುಗಿಯೋ ಅರ್ಧ ಗಂಟೆ ಆಗುತ್ತೆ. ನಮ್ಮ ಮಿಲ್ಕಿಂಗ್ ಮುಗಿಯೋದಕ್ಕೆ ಮಿಲ್ಕಿಂಗ್ ಮುಗಿದ ತಕ್ಷಣ ಚಿಲ್ಲರಿಗೆ ಆನ್ ಆಗುತ್ತೆ. ಹಂಗಾಗಿ ಯಾವುದೇ ಬ್ಯಾಕ್ಟೀರಿಯಾ ಬೆಳೆಯೋದಿಲ್ಲ ಚಿಲ್ಲರಲ್ಲಿ. ಹಂಗಾಗಿ ಒಳ್ಳೆ ಆರ್ಗಾನಿಕ್ ಹಾಲು ಅವ್ರಿಗೂ ಒಳ್ಳೆ ಅನುಕೂಲ ಆಗಿದೆ, ನಮಗೂ ಅನುಕೂಲ ಇದೆ. ಒಳ್ಳೆ ರೇಟ್ ಕೊಡೋದ್ರಿಂದ ನಮಗೂ ಅನುಕೂಲ ಆಗಿದೆ. ಅಕ್ಷಯಕಲ್ಪ ಅಂತೇಳಿ ಒಂದು ಸಂಸ್ಥೆ ಇದೆ, ಅದು ಡೈರಿ ಅವ್ರಿಗೆ ಸಪ್ಲೈ ಮಾಡ್ತೀವಿ ನಾವು. ಅವರು ಮಾರ್ಕೆಟಿಂಗ್ ಬೆಂಗಳೂರಿನ ಮೇಲೆ ಸೇಲ್ಸ್ ಮಾಡ್ತಾರೆ, ಬೆಂಗಳೂರಲ್ಲಿ ಸೇಲ್ಸ್ ಮಾಡ್ತಾರೆ ಅವ್ರ ಹಾಲನ್ನ. ಅವರು ಯಾವುದೇ ಹೀಟ್ ಮಾಡ್ದಲ್ಲ ಹಾಲನ್ನ ಇದೇ ಥರನೇ ಕೋಲ್ಡ್ ಸ್ಟೋರೇಜಲ್ಲೇ ಹಾಲನ್ನ ಮೇಂಟೈನ್ ಮಾಡಿ ಯಾವುದೇ ಏನು ತೆಗಿದಲ್ಲೇ ಬೆಣ್ಣೆ ಅಂಶ ಆಗಲಿ ಯಾವುದೋ ತೆಗಿದಂಗೆ ಡೈರೆಕ್ಟ್ ಅವ್ರ ಕಸ್ಟಮರ್ಗೆ ಕೊಡ್ತಾರೆ ಅವರು.
ಮಿಲ್ಕಿಂಗ್ ಪಾರ್ಲರ್ ಮಾಡ್ಕೊಂಡಿದ್ದೀವಿ. ಅದರಲ್ಲಿ 3 ಹಸು ಹಾಲು ಕರೆಯಂಗೆ ಮಾಡಿದ್ದೀವಿ. 3 ಹಸುನ ಡೈರೆಕ್ಟ್ ಹಾಲು ಕರಿತೀವಿ. 7 ನಿಮಿಷಕ್ಕೆ 3 ಹಸು ಮುಗಿಯುತ್ತೆ. ಒಟ್ಟು ಒಂದು ಅರ್ಧ ಗಂಟೆ ಒಳಗಾಗಿ 9 ಹಸು ಹಾಲು ಕರಿತೀವಿ. ಕರೆದಿದ್ದು ಅರ್ಧ ಗಂಟೆ ಮತ್ತೆ ಚಿಲ್ಲಿಂಗ್ ಆಗಿಬಿಡುತ್ತೆ. ನಮ್ಮ ಹತ್ರನೇ ಚಿಲ್ಲಿಂಗ್ ಇದೆ. ಚಿಲ್ಲಿಂಗ್ ಆಗಿ ಅದನ್ನು 2 ಟೈಮಿಂದ 1 ಟೈಮು ಹಾಲು ತಗೊಂಡು ಹೋಗ್ತಾರೆ ಅವರು. ಪಶು ತ್ಯಾಜ್ಯದಿಂದ ಮನೆಗೆ ಮತ್ತು ಹಾಲು ಉತ್ಪಾದನೆಗೆ ವಿದ್ಯುತ್ ಪಡೆಯುತ್ತಿರುವ ನಟರಾಜ್ ಸ್ಲರಿಯನ್ನೇ ಹುಲ್ಲು ಬೆಳೆಯಲು ಮತ್ತು ತಮ್ಮ ತೋಟಕ್ಕೆ ಗೊಬ್ಬರವಾಗಿಯೂ ಬಳಸುತ್ತಿರುವುದರಿಂದ ಉತ್ಪಾದನಾ ವೆಚ್ಚ ತಗ್ಗಿದೆ ಎನ್ನುತ್ತಾರೆ. ಇಷ್ಟೇ ಅಲ್ಲ, ಸಾವಯವ ಆಹಾರ ಸೇವನೆಯಿಂದ ರಾಸುಗಳ ಆರೋಗ್ಯ ಕೂಡ ವೃದ್ಧಿಸಿದೆ ಎನ್ನುತ್ತಾರೆ. ಇದೇ ಸ್ಲರಿನ ಇಲ್ಲಿ ಬಯೋಡೈಜೆಸ್ಟಿಂದ ಡೈರೆಕ್ಟು ಸ್ಲರಿ ಬಯೋಡೈಜೆಸ್ಟ್ಗೆ ಹೋಗುತ್ತೆ. ಅಲ್ಲಿಂದ ಒಂದು ಪಂಪ್ ಮಾಡಿ ಡೈರೆಕ್ಟ್ ತೋಟಕ್ಕೆ ಎಲ್ಲ ಸ್ಪ್ರೇ ಮಾಡ್ತೀವಿ. ಅದನ್ನು ಅದರಲ್ಲೇ ಮೇವು ಬೆಳಿತೀವಿ. ನಾವು KEB ಕಲೆಕ್ಷನ್ ತಗೊಂಡಿಲ್ಲ ಇದಕ್ಕೆ. ನಮ್ಮದು ಬಯೋಗ್ಯಾಸ್ ಮಾಡ್ಕೊಂಡಿದ್ದೀವಿ. ಅದರಿಂದಲೇ ಒಂದು 700 HP ಜನ್ರೇಟ್ರ್, ಒಂದು 700 HP ಮೋಟ್ರ್ ಅಂತ ಜನ್ರೇಟ್ರ್ 10 kV ಜನ್ರೇಟ್ರ್ ಆನ್ ಆಗುತ್ತೆ. ಅದರಲ್ಲೇ ಯೂನಿಟ್ಗೆಲ್ಲ ಅದರಲ್ಲೇ ಕರೆಂಟ್ ತಯಾರು ಮಾಡ್ತೀವಿ. ಕೂಲರ್ಗೆ, ಹಾಲು ಕರೆ ಮಿಷಿನ್ನು, ಫಸ್ಟ್ ಮನೆಗೆ, ಅಡುಗೆ ಗ್ಯಾಸ್ ಎಲ್ಲ ಅದನ್ನೇ ಯೂಸ್ ಮಾಡ್ತಾಯಿದ್ದೀವಿ. ಒಂದು ದಿವಸಕ್ಕೆ ಬೆಳಿಗ್ಗೆ ಸಂಜೆಯಿಂದ 8 ಅವರ್ ಕರೆಂಟ್ ಉತ್ಪಾದನೆ ಆಗ್ತಾಯಿದೆ ನಮಗೆ. ಈಗ ಈ ಆರ್ಗಾನಿಕಲ್ ಮಾಡೋದ್ರಿಂದ ಹಸುಗಳು ಭಾರಿ ಹೆಲ್ತಿಯಾಗಿದ್ದಾವೆ ಮತ್ತು ಟ್ರೀಟ್ಮೆಂಟ್ ಕಡಿಮೆ. ಮತ್ತು ಇದನ್ನು ನಮಗೆಲ್ಲ ಪ್ರಯತ್ನ ಮಾಡಬೇಕು, ಆರೋಗ್ಯಕ್ಕೆ ಮಾಡಿ ಒಳ್ಳೆಯದಾಗುತ್ತೆ ಅಂತೇಳಿ ಮಾಡಿಸಿದರು. ಈ ಅಕ್ಷಯಕಲ್ಪ ಅಂತ ಹೇಳಿ ಒಂದು ಸಂಸ್ಥೆ GNS ರೆಡ್ಡಿ ಅವರು ಇದ್ರ ಬಗ್ಗೆ ನಮಗೆಲ್ಲ ತರಬೇತಿ ಕೊಟ್ಟು ಇದನ್ನು ಮಾಡಿಸಿದ್ದಾರೆ. ಹಾಗಾಗಿ ನಮಗೆ ಯಾವುದೇ ಇದಿಲ್ಲ, ಭಾರಿ ಚೆನ್ನಾಗಿ ನಡೀತಾ ಇದ್ದಾರೆ. ತಿಂಗಳಲ್ಲಿ ನಮಗೆ ಈಗ ಒಂದು 70,000 ಪೇಮೆಂಟ್ ಬಂತು ಅಂದರೆ ನಮಗೊಂದು 30,000 ಖರ್ಚು ಬರ್ತಾಯಿದೆ. ಮೇಂಟೆನೆನ್ಸು ಮತ್ತು ಎಲ್ಲ ಲೆಕ್ಕ ಹಾಕಿದ್ರೆ ಒಂದು 30,000 ಬರುತ್ತೆ ಮೇವಿಂದೆಲ್ಲ. ಇನ್ನು 35-40 ಸಾವಿರ ನಮಗೆ ಪ್ರಾಫಿಟ್ ಬರ್ತಾಯಿದೆ. ಉತ್ಪಾದನೆ ಒಂದು ದಿವಸಕ್ಕೆ 100 ಲೀಟ್ರ್ ಸಿಗ್ತಾಯಿದೆ. ಈಗ ಬರ್ತಾಯಿದೆ ಅಂದರೆ ಮಿಲ್ಕಿಂಗು ಬರೀ 9 ಹಸು ಮಾತ್ರ ಬರ್ತಾಯಿದೆ. ಕರುಗಳು ಜಾಸ್ತಿ ಇದೆ. ಹಾಗಾಗಿ ಒಂದು 100 ಲೀಟ್ರು ಪ್ರತಿ ದಿವಸ ಬರ್ತಾಯಿದೆ. SLC ಓದಿ ಮುಂಚೆ ಅಂತ PUC ಓದಿದೆ. ಏನೋ ಪ್ರಾಬ್ಲಮ್ ಆಗಿ ಅರ್ಧ ಬಿಟ್ಟೆ, ಹೋಗಲಿಲ್ಲ. ಈಗ ಎಲ್ಲ ಕಡೆ ಓಡಾಡಿ ನೋಡಿದ್ದೀವಿ ನಾವು. ಬೆಂಗಳೂರು ಅಲ್ಲಿ ಇಲ್ಲಿ ಎಲ್ಲ ಹೋಗಿ ಏನೂ ಕೆಲಸ ಮಾಡಿ ಏನೂ ಮಾಡೋಕ್ಕಾಗಲಿಲ್ಲ. ನೆಮ್ಮದಿ ಕಾಣಬೇಕು ಅಂದರೆ ಇದೇ ಸರಿ ಅನ್ನಿಸ್ತು. ಹೈನುಗಾರಿಕೆ ಮುಂಚೆಯಿಂದ ಮಾಡ್ತಾಯಿದ್ದು ಇದೇ ಸರಿ ಅನ್ನಿಸ್ತಾ ಇದನ್ನು ಮಾಡ್ತಾಯಿದ್ದೀವಿ. ಶ್ರಮ ಶ್ರದ್ಧೆ ಇದ್ದರೆ ಖಂಡಿತ ತೊಂದರೆ ಇಲ್ಲ, ಮುಂದಕ್ಕೆ ಬರ್ಬೋದು. ಸಂತೋಷವಾಗಿದ್ದೀವಿ. ಆಸಕ್ತ ರೈತ ಬಾಂಧವರು ಇವರಂತೆ ಸಾವಯವ ಹೈನುಗಾರಿಕೆಯಲ್ಲಿ ತೊಡಗಿ ಉತ್ಪಾದನಾ ವೆಚ್ಚ ತಗ್ಗಿಸಿ ಗುಣಮಟ್ಟದ ಹಾಲು ಪಡೆಯಬಹುದು ಮತ್ತು ಅಧಿಕ ಲಾಭವನ್ನು ಗಳಿಸಬಹುದು.